ನೇ ಮಗ, ಈಗ ಏನು ಮಾಡೋದು? ನೇವ ಏನಾರು ಮಾಡುವಂತೆ ನೀನು. ಮೊದಲು ಈಗ ನನ್ನ ಗಂಡ ಬರ್ತಾನೆ, ನಡಿ ಅಡುಗೆ ಮಾಡಬೇಕು. ಏನ ಅಡುಗೆ ಮಾಡಬೇಕು? ಯಾರಿಗೆ? ಅದಕ್ಕೆ ನೀವ ಹಿಂಗೆ ಮಾತಾಡಿ ನೀನು? ಅದೇ ನನ್ನ ಗಂಡನಿಗೆ ಅದಕ್ಕೆ ಹಂಗೆ ಆಡ್ತಿದ್ದೀನಿ ನೀನು. ನಡಿ ತಟಪಟ್ನೆ ಏನಾರುವೆ ಈರುಳ್ಳಿ ಟೊಮೆಟೊ ಕುಯ್ಕೊಡು ನಡಿ. ಬೆಳಗ್ಗೆ ಹೆಸರು ಮಾಡ್ತೀನಿ ನನ್ನ ಗಂಡ ಬರಗಂಟ. ಅದೇ ತಗೋದ್ನೋ ಕಣೆ, ಕೇಳನುವಿಲ್ಲ ಹೇಳನುವಿಲ್ಲ ನಾನು. ನಡಿನೇವ. ಅಲ್ಲ ಇವಳಿಗೆ ಏನಾಗೋಯ್ತವ? ಈಗ ತಾನೇ ಚೆನ್ನಾಗಿದ್ಲು, ಗಂಡ ಗಂಡ ಅಂತ ಬಾಯಿ ಬಿಡಿತಾ ಕೂತವಳೆ. ನೇ ಮಗ, ಮೀನಾ ಯಾವ ಗಂಡನ್ನೇ? ಏ ಅದೇಯ ಶಿವಣ್ಣ. ನೇ ಮಗ ಮೀನಾ, ಏನು ತಲೆಗಿಲ್ಲ ಕೆಟ್ಟೋಗಿದ್ದದ? ಅದಕ್ಕೆ ಹಿಂಗೆ ಆಡ್ತಿದ್ದಿ ನೀನು? ಗಂಡ ಗಂಡ ಅನ್ಕೊಂಡು ಓ ನಿಂದೊಳೆ ಚೆನ್ನಾಗದಕ್ಕಂತ ಹಾಕೋ. ಅಲ್ಲಕನ್ ಮೀನಾ, ಏನಾಯ್ತು ನಿನಗೆ ಈಗ ಥರ ಚೆನ್ನಾಗಿದ್ದಲ್ಲ? ಅವ್ವ ನಾನು ಈಗಲೂ ಚೆನ್ನಾಗಿವ್ನಿ, ಆಗ್ಲೂ ಚೆನ್ನಾಗಿವ್ನಿ. ನೀನು ಅದಕ್ಕೆ ಹಂಗೆ ಆಡ್ತಿದ್ದಿ ನೀನು? ಸುಮ್ಮನೆ ಆಯ್ತಾಗ ಬಾಯ್ಲಿ. ಈಗ ಕೆಲಸ ಮಾಡ್ಕೊಟ್ಟಿಯ ಮಾಡಕ್ಕಿಲ್ವ ಅಷ್ಟೇ ಹೇಳಿಗ ನೀನು? ಹೋಯ್ತೀನಿ ನಾನು. ಬಂದವಳ ಇಲ್ಲಿ ಅವತ್ತಿಂದ ಬಂದಿದ್ದೀಯಲ್ಲ, ಅಳಿಯನ್ಗೆ ಏನಾರು ಮಾಡದ ಮುಟ್ಟದ ಅಂತೀಯ ನೀನು? ಏನೂ ಇಲ್ಲ, ಬರೀ ಹಿಂಗೆ ನಾಟಕ ಆಡ್ಕೊಬಿಡು ನಿಂತ್ಕೊಂಡು ನೀನು. ನಾನು ಹೋಗ್ಲಿ ನಮ್ಮವ್ವ ಅಳಿಯನ್ಗೆ ಏನಾರು ಮಾಡ್ತಾಳೆ ಅಂದರೆ ಏನು ಮಣ್ಣುವಿಲ್ಲ, ಏನು ಎತ್ತುವಿಲ್ಲ ನೀನು. ಸುಮ್ಮನೆ ನೀನು ಕಾಲ ಕಳ್ಕ ಕೂತಿದ್ದೀಯ ನೀನು. ನೇಯ್ ಅದೆಲ್ಲ ಬಿಟ್ಬಿಟ್ಟು ಸಾಲದವ್ರು ಬಂದು ತಲೆ ತಿಂತ ಕೂತವ್ರೆ, ಅದಕ್ಕೇನಾರು ಯೋಚನೆ ಮಾಡು ನೀನು. ಅದು ಬಿಟ್ಬಿಟ್ಟು ಹಿಂಗೆ ನಾಟಕ ಆಡ್ತಾ ನಿಂತ್ಕೊಬೇಡ ನೀನು. ಏನೋ ನಾಟಕವ? ನಾನೇನಕ್ಕೆ ನೀವ ನಾಟಕಾಡನೆ? ಏ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಕಂಡೇವ ನೀನು. ಬಾಯಿಗೆ ಏನು ಬರ್ತದೆ ಹೆಂಗೆ ಬೊಗಳ್ತಾ ಕೂತ್ಕೊತಿದ್ದೀರ ನೀನು? ತಮಾಸೆ ಮಾಡೋಕ್ಕೂ ಒತ್ತು ಗೊತ್ತು ಬೇಕು ನಿನಗೆ. ಅದು ಏನಂಗೆ ಆಡ್ತಾ ಇದ್ದೀನಿ ನಡಿ ನೀನು ತಟಪಟ್ನೆ. ನನ್ನ ಗಡ್ಡ ಬೇಜಾರು ಮಾಡ್ಕೊಳಕ್ಕಿಲ್ವಾ? ನಾನು ಇಡ್ತಿ ಇಷ್ಟೊತ್ತಾದ್ರೂ ಅಡುಗೆ ಮಾಡೋಕ್ಕಿಲ್ಲ ಮಟ್ಟಕ್ಕಿಲ್ಲ ಅಂತವ. ನಾನು ನೋಡ್ರೆ ಒಂದು ಅಡುಗೆ ಮಾಡ್ಕೊಡ್ತಾರ, ಒಂದು ಕೆಲಸ ಮಾಡ್ತಾರ, ಒಂದು ಆಗ್ತಾನೆ ಮಾಡ್ತಾರ, ಏನೂ ಇಲ್ಲ. ಬೇಜಾರು ಮಾಡ್ಕೊಂಡು ಕೂತ್ಕೊಳಕ್ಕಿಲ್ವ ಹೇಳು? ನಿಂದೊಳೆ ಚೆನ್ನಾಗದೆ ಹರಿಕತೆ ರಾಮಾಯಣ. ನಾನೆಲ್ಲ ನಮ್ಮವ್ವ ನನ್ನ ಸಂಸಾರವ ಸರಿ ಮಾಡೋಳೇನೋ ಅಂದರೆ ನೀನೇ ಕಿತ್ತಾಕಕ್ಕೆ ಬಂದಿದ್ದೀಯಲ್ಲ. ಸುಮ್ಮನೆ ಬೇಜಾರು ಮಾಡ್ಬೇಡಕ್ಕನ್ನೇವ ನೀನು. ನಾನೆಲ್ಲೋ ನಮ್ಮವ್ವ ತಾಳು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾಳೆ, ನಾನು ಒಳ್ಳೇದಕ್ಕೆ ಬಯಸ್ತಾಳೆ ಅಂದರೆ ಏನೇನೋ ಮಾತಾಡ್ತಾ ಕೂತಿದ್ದೀಯಲ್ಲ. ಅದು ಏನು ಸಾಲ ಅದೇನು? ಆಮೇಲೆ ಕೊಟ್ರಾಯ್ತು ನಡಿ, ಆಮೇಲೆ ಕೊಟ್ರಾಯ್ತು, ಆಮೇಲೆ ಬಿಟ್ರಾಯ್ತು. ಇವಳೊಬ್ಳು ಅಲ್ಲಿ ಏನೇನೋ ಒತ್ತು ಗೊತ್ತು ಇಲ್ಲ ಏನಾರು ಮಾತಾಡೋಕ್ಕೆ. ನೇ ಮಗ, ಸಂದೆ ಹೊತ್ತಾದ್ರೆ ಸಾಲದವ್ರು ಬರ್ತಾರೆ ಕಣ್ಣೆ. ವಾತಾರಕ್ಕೆ ಪಂಚಾಯತಿ ಕಟ್ಟೆಗೆ ಸೇರ್ಸಾರಂತೆ ಸಾಲ ಇಸ್ಕೊಂಡಿರೋರು. ನೀನು ನೋಡ್ರೆ ಹಿಂಗೆ ಮಾತಾಡ್ತಾ ನಿಂತಿದ್ಯಲ್ಲ. ನೇವ ಅವ್ರಿಗೆ ಇನ್ನೊಂಥವು ಯಾರ್ದವ್ರು ಸಾಲ ಮಾಡ್ಬಿಟ್ಟು ಬಡ್ಡಿಗೆ ಕೊಡು, ಆಮೇಲೆ ತೀರ್ಸ್ಕೊಂಡ್ರೆ ಆಯಿತು. ಅಲ್ಲ ಈಗೇನು ಅರ್ಜೆಂಟ ಅದು? ಇರಪ್ಪ, ನೀನು ಏನಾರು ಮಾಡ್ಕೋ, ಬತ್ತಿನ ತಾಳು ನಾನು ಅಡುಗೆ ಮಾಡಿಬಿಟ್ಟು. ನಿನಗೇನು ಮಾಡ್ಕೊಡೋಣ? ಟೀ ಕಾಯಿಸ್ಕೊಡೋಣ, ಬೋಣ್ ಗಿಡ ಹಾಕೊಡೋಣ? ಏ ಮಗ, ಲೇ ಮೀನಾ ನಿಂತ್ಕೋದು ಯಾಕಾಗ ಆಡ್ತಿದ್ದಿ ನೀನು? ತಲೆಗಿಲ್ಲ ಕೆಟ್ಟೋಗಿದ್ದದ? ಲೇ ಮೀನಾ, ಏ ಸುಮ್ಮನಿರವ ನೀನು, ತಲೆ ತಿನ್ಬೇಡ ನೀನು. ಸಂದೆ ಗಂಟವ ಮೀನಾ 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 ಇಲ್ಲೇ ಬಿಸಾಯ್ತಾ ನೀ? ಏನು ಸಂದೆ ಗಂಟ ಮೀನಾ ಅನ್ಕೊಂಡು ನೀನು? ಲೇ ಮೀನಾ, ಅದಕ್ಕೆ ಮಗ ಬಿಡು, ದೊಡ್ಡ ಗ್ರಾಚಾರ ತಂದ್ಬಿಟ್ಲ ಮುತ್ಕೊಂಡೆ. ಹೇಳಿದ್ಲು ದೇವಿಯಮ್ಮ, ಈಗ ಸರಿಯಾಗಿ ಮಡಿಕಳಿ ಇಟ್ಟವೆಲ್ಲ ಪೂಜೆ ಮಾಡಿಕೊಟ್ಟಿರೋದ ಮಂತ್ರ ಮಾಡಿಕೊಟ್ಟಿವ್ನಿ. ಸುಮ್ಮನೆ ಅತ್ತಗಿತ್ತ ಕಳಿಸ್ಬಿಡ್ಬೇಡಿ, ಹೆಚ್ಚುಕಟ್ಟಾಗಿ ಮಡಿಕಳಿ. ಆಮೇಲೆ ಬನ್ನಿ ಇನ್ನೊಂದ್ಸಲಿ ಪೂಜೆ ಮಾಡಿದ್ರೆ ಎಲ್ಲ ಮುಗ್ದೋಯ್ತದೆ, ಪೂಜೆ ಎಲ್ಲ ಸರಿ ಆಯ್ತದೆ, ಇಲ್ಲ ಎಡವಟ್ಟಾಗೋಯ್ತದೆ ಅಂತ ಅಂದ್ಲು ನಾನು ದೇವಿಯಮ್ಮ. ಅದು ಹೆಂಗೆ ಈ ದರ್ದ್ರ ಮುಂಡೆ ಹೆಂಗೆ ಬೆಂಕಿಗಾಗಿ ಬೇಯಿಸ್ಬಿಟ್ಲು. ನನ್ನ ಮಗಳು ಇದೇನು ಹಿಂಗೆ ಬದಲಾಗೋದ್ಲಲ್ಲ. ಅಯ್ಯೋ ನನ್ನ ಮಗಳಿಗೆ ಅಲ್ಲವ ಮಂತ್ರ ಶಕ್ತಿ ಅಲ್ಲವ, ನನ್ನ ಮಗಳ ಮೇಲೆ ಪ್ರಯೋಗ ಆಗ್ಬಿಟ್ಟದೆ ಕಲ್ತಾಕೋ. ಹೊಸ ಆಗ್ಬಿಟ್ಟವಳೆ ನನ್ನ ಮಗಳು ಮೀನಾ. ನನ್ನ ಶಿವಣ್ಣನು ಹೊಸ ಆಗ್ಬಿಟ್ಟವಳೆ. ಏನು ಮಾಡೋಣಪ್ಪ ಈಗ? ನನಗೆ ಯಾವ ದಾರಿನೂ ತೋರಿಸ್ತಾ ಇಲ್ಲ, ಏನೂ ಇಲ್ಲ. ಈ ನನ್ನ ಮಾತು ಹೇಳ್ತಿದ್ದವಳು ಒಬ್ಳು, ಅವಳುವೆ ಅವನು ಹೊಸ ಆಗೋದ್ರೆ ಏನವ ಕತೆ? ಇಷ್ಟಪಟ್ಟು ಮದುವೆ ಆದರೆ ಏನೋ ಒಂದು ಕತೆ. ಸುಮ್ಮನೆ ಹೊಸವಾಗೋದ್ರೆ ಏನು ಮಾಡೋದು ಈಗ ನಾವು? ಎತ್ತಾಗಂತ ಹೊಡೆದಾಡಿ ಸಾಯೇನವ ನನಗ. ಈಗ ದೇವಿ ಅಮ್ಮನ ಕೈ ಹೋದ್ರೆ ಸರಿಯಾಗಿ ಉಗಿಸ್ಕೊತೀವಿ, ಹಂಗೆ ಹಿಂಗೆ ಉಗಿಸ್ಕೊಳಕಿರ. ನಾವು ಒಂದೇಡು ಎಡ್ಬಟ್ಟು ಮಾಡಿದವ. ರಮೇಶನ ವಾಸ ಮಾಡ್ಕೊಳಕ್ಕೆ ಹೋಗಿ ಶಿವಣ್ಣನ ಮಾಡ್ಕೊಂಡು ಅವ್ನು ಬೇಡ ಅಂದ್ಬಿಟ್ಟು ತೆಗಿಯೋಕೋದು, ಅದಕ್ಕೆ ಉಗಿಸ್ಕೊಬಂದು. ಏನೋ ಆಗಲಿ ಕೊನೆದು ಒಂದು ವಸ್ತ್ರ ಅದೇ ಅಂತ ಅಂದ್ಬಿಟ್ಟು ಇಟ್ಟವಲ್ಲ ಮಂತ್ರ ಮಾಡಿಕೊಟ್ಟಿದ್ರು. ಅತ್ತಾಗಿತ್ತಾಗ ಬಿಸಾಕ್ಬೇಡಿ, ಹೆಚ್ಚುಕಟ್ಟಾಗಿ ಮಡಿಕಳಿ ಆಮೇಲೆ ತಗೊಬನ್ನಿ ಅಂತವ. ಅದನ್ನು ಎಡ್ವಟ್ಟು ಮಾಡಿಬಿಟ್ಟು ಕೂರಿಸ್ಕೊಬಿಟ್ಟವಳೆ. ಈಗ ಈ ಮುತ್ಕುಂಡೆ ಎಲ್ಲನೂ ಹಾಳು ಮಾಡಿಬಿಟ್ಲಲ್ಲವ್ವ ಇದರದ್ರ ಮುಂಡೆ. ಏನು ಮಾಡೇನೆ ನಾನು ಈಗ? ಅಯ್ಯೋ ನನ್ನ ಮಗಳು ಕಳ್ಕೊಬಿಟ್ಟೆ ಕಣ್ತಾಕೋ, ನನ್ನ ಮಗಳು ನಾನು ಕಳ್ಕೊಬಿಟ್ಟೆ. ನಾನು ಹೇಳಿದ್ರು ಕೇಳ್ದನೆ ನನ್ನ ಮಾತಾ ಓಡ್ತಾ ಕೂತವಳಲ್ಲ, ಗಂಡ ಗಂಡ ಅಂತ ಸಾಯ್ತಾ ಕೂತವಳಲ್ಲ. ಅಯ್ಯೋ ಮುತ್ಕ ನನ್ನ ಮಗ ಏನು ಎಳೆ ಗಂಡ. ಹೋಗ್ಲಿ ಏನಾರು ಮಾಡೋದೇನಾದ್ರು ಮುಟ್ಟದ ಅನ್ನೋಕ್ಕೆ. ಏನು ಮಾಡೋಣವ ನನಗ? ಏನು ಮಾಡಣೆ ನಾನು? ನನಗೊಂದು ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತವ. ಅಯ್ಯೋ ದೇವ್ರೇ ಭಗವಂತ ಕಾಪಾಡವ್ವ. ತಾಯಿ ನಮ್ಮವ್ವ ದೇವಿಯಮ್ಮ ಹೆಂಗಾರು ಮಾಡಿ ನನ್ನ ಮಗಳ ಕಾಪಾಡು, ಬಚಾವ್ ಮಾಡವ ಈ ಕಷ್ಟದಿಂದ. ನನ್ನ ಮಗಳಿಗೆ ಯಾಕವ ಹಿಂಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಕೊಂಡು ಕೂತಿದ್ದಿ? ಅಯ್ಯೋ ಮೀನಾ, ನೇ ಮೀನಾ, ನೇ ಮಗ ಮೀನಾ. ಒಂದೂರಲ್ಲಿ ರಾಜ ರಾಣಿ, 100 ಮಕ್ಕಳ ಎತ್ತ ಕತೆಗೆ ದುಂಡು ಮುಖದ ರಾಜಕುಮಾರ. ನದಿಂದಿಂತನ ತಕ್ಕತ್ತ ತಕ್ಕತ್ತ
ಮಧುರ ಪ್ರೇಮನ. ಈಗ ಹೋಗಿ ನನ್ನ ಗಂಡನಿಗೆ ಏನೇನು ಅಡುಗೆ ಬೇಕು ಎಲ್ಲನೂ ರೆಡಿ ಮಾಡಿ ಮಾಡ್ತೀನಿ ಕಣವ. ಏನು ಮಾಡಾನೆ, ಬೇಳೆ ಹೆಸರು ಮಾಡಿಬಿಡ್ತೀನಿ. ಏನು ರುಚಿ ರುಚಿಯಾಗಿ ತೆಳ್ಳಗೆ ಒಂದಿಷ್ಟು ಬೇಳೆ ಹೆಸರು ಮಾಡಿಬಿಟ್ಟು ಅಲ್ಲಿಗೆ ಹಪ್ಪಳ ಉಪ್ಪಿನಕಾಯಿ ಕೊಟ್ಬಿಡ್ತೀನಿ. ನಮ್ಮ ಹೂವು ಬಂದವಳೆಲ್ಲ ಹೆಂಗಿರುವೆ ಅವಳಿಗೆ ಒಳಗಡೆ ಮಾಡಿಬಿಡ್ತೀನಿ ತಾಳು. ಅಲ್ಲ ನಮ್ಮ ಹೂವಿಗೆ ನನ್ನ ಗಂಡನ ಕಂಡ್ರೆ ಆಯ್ಕೆ ಇಲ್ಲ. ಅದು ಯಾಕಂಗೆ ಆಟಾಡೋಕಣೆ ನನಗೆ ಗೊತ್ತಿರಕ್ಕಂತಕೋ. ಸಂದೆ ಗಂಟೆ ನಮ್ಮ ಹೂವು ಅಂತೂ ಶಿವಣ್ಣ ಶಿವಣ್ಣ ಅನ್ಕೊಂಡು ಬೋಯ್ತಾ ಇರ್ತಾಳೆ. ಅದಕ್ಕೆ ನಮ್ಮ ಊರಿಗೊಂದು ಚೂರಾರು ಬುದ್ಧಿ ಬೇಡವಾ? ಬುದ್ಧಿ ತಲೆ ಕೆಡಿಸ್ಕೊಬಾರ್ದಿರು. ಏನು ಮಾಡೋದೀಗ? ನನಗಂತೂ ಇವತ್ತಂತೂ ಬಾಯಿ ಖುಷಿ ಆಗೋಗದೆ ಕಣವ, ಏನಕ್ಕಂತ ಗೊತ್ತಿಲ್ಲ. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಳಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಐ ಲವ್ ಯು ಟಕ 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 ಟಕ, ಐ ಲವ್ ಯು. ಸಂಜೆ ತಂಗಾಳಿ ತಂಪಾಗಿ ಬೀಸಿ, ಹೂವ ತಂಪನ್ನು ಆದೀಲಿ ಹಾಸಿ, ತಂದಿದೆ ಹಿತವ ನಮಗಾಗಿ, ತಂದಿದೆ ಹಿತವ ನಮಗಾಗಿ. ಜೀವ ಹೂವಾಗಿದೆ, ಬಾಳು ಜೇನಾಗಿದೆ, ಹಾಡು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಐ ಲವ್ ಯು, ಐ ಲವ್ ಯು. ಇದೇನು ಇವ್ರ ಕತೆ ನಂಗೆ ಕೇಳಕ್ಕಾಯ್ತಲ್ವಲ್ಲ? ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ನೇ ಮೀನಾ, ಹಗಲಿರಲಿ ಇರುಳಿರಲಿ ನೀನಿರದೆ ಹೀಗಿರಲಿ, ನನ್ನ ತುಂಬ ಹೃದಯ ನೀ ತುಂಬಿದೆ, ತುಂತುರು ಅಲ್ಲಿ ನೀರ ಹಾಗೆ. ಅಯ್ಯೋ ಭಗವಂತ, ಏನು ಮಾಡೋಣವ ಈಗ? ಸೂರ್ಯನಿಗೆ ಕಣ್ಣಲ್ಲಿ ನೋಡೋಕ್ಕಾಯ್ತಲ್ಲ. ಎಂಥ ಕೆಲಸ ಆಗೋಯ್ತು. ಅಲ್ಲ ಏನು ಕರ್ಮ ಮಾಡಿದೆ ನಾನು? ಎಲ್ಲವ ನಮಗೆ ಹೆಂಗೆ ಉಲ್ಟಾ ಆಯ್ತಾ ಕೂತಾವಲ್ಲ. ಇಲ್ಲ ಇದಕ್ಕೆ ಏನಾರು ಒಂದು ಮಾಡಬೇಕು, ಆಯ್ಕಿಲ್ಲ ನನಗೆ. ಅಲ್ಲ ಇವಳಿಗೇನವ ರೋಗ ಬಂದಿರೋದು, ದೊಡ್ಡ ರೋಗ. ಈ ಮುದಿ ಮುಂಡೆ ಅವಳಲ್ಲ ಇವಳು ಶಿವಣ್ಣ ಹೂವ ದರ್ದ್ರ ಮುಂಡೆ ಎಲ್ಲ ಕೆಲಸನೂ ಹಾಳು ಮಾಡಿ ಕೊಡಿಸ್ಬಿಟ್ಲು. ಈಗ ಏನು ಮಾಡೋಣ? ಹೆಂಗಾರು ಮಾಡಿ ಆ ದೇವಿ ಅಮ್ಮನ ಹತ್ರ ಹೋಗ್ಬಿಟ್ಟು ಈಗ ಸರಿ ಮಾಡಿಸ್ಕೊಬರ್ಬೇಕು. ಈ ಮೀನನ್ನು ಬಿಟ್ರೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತಾಳೆ. ಆಯ್ಕಿಲ್ಲ ಕಣವ, ಆಯ್ಕಿಲ್ಲ. ಅಲ್ಲ ಇವಳೇ ಬಡ್ಕೊತಿದ್ದು ಇವನ ಜೊತೆಗೆ ಜೀವನ ಮಾಡೋಕೆ ಆಯ್ಕಿಲ್ಲ, ಮುದಿ ನನ್ನ ಮಗ ಅಂತವ. ಈಗ ಹಾಡನ್ನೆಲ್ಲ ಹೇಳ್ತಾ ಕೂತವಳಲ್ಲ, ವಾ ಭಗವಂತ ಏನವ ಮಾಡನೆ ತಾಯಿ, ಕಾಪಾಡವ ನನ್ನ ಮಗಳನ್ನ, ಕಾಪಾಡು. ಅಲ್ಲ ಯಾಕೆ ಹಿಂಗೆ ಆಗೋಯ್ತು? ನನ್ನ ಮಗಳಿಗೆ ಮಾಡಿದ್ದು ವಾಪಸ್ಸು ನಮಗೆ ಹೊಡೆದ್ಬಿಟ್ಟದೆ ಹೊಸಿ ಕರಡ. ಥೂ, ಒಂದು ಕೆಲಸ ಆರು ನೆಟ್ಗೆ ಆಯ್ತಾ ಇಲ್ವಲ್ಲ? ಏನು ಮಾಡ್ಕ ಸಾಯನೇ ನಾನು? ಒಂದು ಕೆಲಸ ಒಂದಾರು ನೆಟ್ಗೆ ಆಯ್ತದವ, ಒಂದು ನೆಟ್ಗೆ ಆಯ್ತಲ್ಲ. ಎಲ್ಲವ ಬರೀ ನಮಗೆ ಉಲ್ಟಾ ಆಯ್ತಾ ಕೂತವಲ್ಲ. ಏನವ ಭಗವಂತ ಮಾಡೋದೀಗ ಕತೆಯ? ಏನು ಮಾಡನೆ? ಅಯ್ಯೋ ನೋಡಿ, ಏನು ಮಾಡೋದು? ನನಗದು ತಲೆ ಕೆಟ್ಟೋಗ್ಬಿಟ್ಟದೆ. ಕೋಪ ಬೇರೆ ಬತ್ತ ಕೂತದೆ ಅವಳ ಮೇಲೆ. ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಅವಳಿಗೇನು ತಪ್ಪಿತದು ಅದರಲ್ಲಿ? ಮಂತ್ರಿಸ್ಕೊ ಬಂದಿದ್ವಲ್ಲ, ಸುಟ್ಟಾಕ್ಬಿಟ್ಲು ಮುದಿ ಮುಂಡೆ ಅವಳು. ಸುಟ್ಟಾಕ್ಬಿಟ್ಟಿದ್ಕೆ ಅವ್ರು ಹೇಳಿದ್ರು ಏನಾರು ಹೆಚ್ಚು ಕಡಿಮೆ ಆದರೆ ಕೇಳಂಗಿಲ್ಲ, ಹುಷಾರಾಗಿರಿ. ಆಮೇಲೆ ಏನಾರು ಹೆಚ್ಚು ಕಡಿಮೆ ಆಗೋಯ್ತದೆ, ಅದೇ ಆಯ್ತದೆ ಇದೇ ಆಯ್ತದೆ, ಏನು ಹೇಳೋಕ್ಕಾಗಿಲ್ಲ ಅಂತವ. ಈಗ ನೋಡಿದ್ರೆ ನನ್ನ ಮಗಳು ಹೊಸ ಹಾಕ್ಬಿಟ್ಟವಳೆ, ಶಿವಣ್ಣನ ಹೊಸ. ಸಂದೆ ಗಂಟ ನನ್ನ ಗಂಡ ಅಂತ ತಿರುಗ್ತಾ ಕೂತವಳೆ. ಏನು ಮಾಡೋಣವ ಈಗ? ನನಗಂತೂ ತಲೆ ಕೆಟ್ಟೋಗ್ಬಿಟ್ಟದೆ. ಬರ್ತೀನಿ ತಾಳಿ, ಬರ್ತೀನಿ, ಆಮೇಲೆ ಸಿಗ್ತೀನಿ. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ ಟು ಸಪೋರ್ಟ್ ಮಾಡಿ. ಬರೋದ ಮತ್ತೆ, ನಮಸ್ಕಾರ.